ಬಿಜೆಪಿಯಲ್ಲಿ ಡಿವಿಎಸ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ. ಇಂದು ರಾತ್ರಿಯೇ ದೆಹಲಿಗೆ ಸದಾನಂದ ಗೌಡ ಹೋಗ್ತಾರಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ವಿಮಾನದಲ್ಲಿ ದೆಹಲಿಗೆ ತೆರಳಲಿದ್ದಾರೆ ಮಾಜಿ ಸಿಎಂ ಡಿವಿಎಸ್. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಸ್ಪಷ್ಟೀಕರಣ ನೀಡುವ ಸಾಧ್ಯತೆ ಇದೆ. ಇಂದು ರಾತ್ರಿಯೇ ದೆಹಲಿಗೆ ಸದಾನಂದ ಗೌಡ ಹೋಗುವಂತಹ ಎಲ್ಲ ಸಾಧ್ಯತೆ ಇದೆ. ವಿಮಾನದಲ್ಲಿ ದೆಹಲಿಗೆ ತೆರಳಲಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಸ್ಪಷ್ಟೀಕರಣ ನೀಡುವ ಸಾಧ್ಯತೆ ಇದೆ. ವಿಜೇಂದ್ರ ಬಗ್ಗೆ ಸ್ಫೋಟಕ ಆಡಿಯೋ ವಿಚಾರಕ್ಕೆ ಸ್ಪಷ್ಟನೆ ಕೊಡ್ತಾರಾ ಹಾಗಾದ್ರೆ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ. ಅಡ್ಡ ಮತದಾನ ಸಂಬಂಧ ಕೂಡ ಮಾಹಿತಿ ನೀಡಲಿದ್ದಾರೆ ಡಿವಿಎಸ್ ಅಂತ ತಿಳಿದು ಬರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರ್ತಾ ಇದೆ ಬಣ ಬಡಿದಾಟ. ಬಿಜೆಪಿಯಲ್ಲಿ ಡಿವಿಎಸ್ ಆಡಿಯೋ ಸಂಚಲನ ಮೂಡಿಸ್ತಾ ಇದೆ. ಇಂದು ರಾತ್ರಿಯೇ ದೆಹಲಿಗೆ ಸದಾನಂದ ಗೌಡರು ಹೋಗುವಂತಹ ಎಲ್ಲಾ ಸಾಧ್ಯತೆ ಇದೆ. ವಿಮಾನದಲ್ಲಿ ದೆಹಲಿಗೆ ತೆರಳಲಿದ್ದಾರೆ ಮಾಜಿ ಸಿಎಂ ಡಿವಿಎಸ್. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಸ್ಪಷ್ಟೀಕರಣ ಕೊಡುವಂತಹ ಸಾಧ್ಯತೆ ಇದೆ. ವಿಜೇಂದ್ರ ಬಗ್ಗೆ ಸ್ಫೋಟಕ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡಲಿದ್ದಾರೆ. ಹಾಗೆ ಅಡ್ಡ ಮತದಾನ ಸಂಬಂಧ ಕೂಡ ಇಲ್ಲಿ ಡಿವಿಎಸ್ ಅವರು ಸ್ಪಷ್ಟನೆ ನೀಡುವ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಾಡಿದಾಟ ತಾರಕಕ್ಕೇರ್ತಾ ಇದೆ ದಿನದಿಂದ ದಿನಕ್ಕೆ. ಇವತ್ತು ಕೂಡ ಒಂದು ಆಡಿಯೋ ವೈರಲ್ ಆಯಿತು. ಈ ಬೆನ್ನಲ್ಲೇ ಇದೀಗ ಸದಾನಂದ ಗೌಡರು ದೆಹಲಿಗೆ ಹೋಗಲು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಬಿಜೆಪಿಯಲ್ಲಿ ಈ ಆಡಿಯೋ ಬಾಂಬ್ ಸದ್ದು ಮಾಡ್ತಾ ಇದೆ. ವಿಜೇಂದ್ರ ಬಗ್ಗೆ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಅದು ಸದಾನಂದ ಗೌಡರದು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇನ್ನೂ ಕ್ಲಾರಿಟಿ ಇಲ್ಲ. ಅವರು ನನ್ನದಲ್ಲ ಆಡಿಯೋ ಹಾಗೆ ವಿಡಿಯೋ ಅಂತ ಕೂಡ ಹೇಳ್ತಾ ಇರುವಂತಹದ್ದು. ಈಗ ಸದ್ಯ ಅವರು ದೆಹಲಿಗೆ ಹೋಗುವಂತಹ ಎಲ್ಲ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಅಡ್ಡ ಮತದಾನದ ವಿಚಾರವಾಗಿಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಇವರು ಸ್ಪಷ್ಟೀಕರಣ ನೀಡುವಂತಹ ಎಲ್ಲ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮೊದಲಿನಿಂದಲೂ ಕೂಡ ಬಣ ಬಡಿದಾಟ ಇದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇವತ್ತು ಕೂಡ ವಿಜೇಂದ್ರ ವಿರುದ್ಧ ಸದಾನಂದ ಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಎಂಬ ಆಡಿಯೋ ವೈರಲ್ ಆಗಿರುವಂತಹದ್ದು. ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ಸಂಚಲನ ಮೂಡಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೆಹಲಿ ನಾಯಕರಿಗೆ ವರಿಷ್ಠರಿಗೆ ಸ್ಪಷ್ಟನೆ ಕೊಡ್ತಾರಾ ಡಿವಿಎಸ್ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ವಿಮಾನದಲ್ಲಿ ದೆಹಲಿಗೆ ಮಾಜಿ ಸಿಎಂ ಅವರು ತೆರಳುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಜೇಂದ್ರದ ಬಗ್ಗೆ ಸ್ಫೋಟಕ ಆಡಿಯೋ ಬಹಳ ಹಲ್ಚಲ್ ಎಬ್ಬಿಸ್ತಾ ಇದೆ. ಈ ಬೆನ್ನಲ್ಲೇ ಇದೀಗ ಅಡ್ಡ ಮತದಾನ ಹಾಗೆ ಈ ಆಡಿಯೋದ ಬಗ್ಗೆ ಸ್ಪಷ್ಟನೆ ನೀಡಲು ಹೈಕಮಾಂಡ್ ನಾಯಕರ ಭೇಟಿ ಮಾಡುವ ಸಾಧ್ಯತೆ ಇದೆ ಇಲ್ಲಿ ಮಾಜಿ ಸಿಎಂ. ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡರು ಚರ್ಚೆ, ಸತ್ಯ ಸಂಗತಿ ಹೇಳಿದ್ದಕ್ಕೆ ತಾನೇ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ. ನನ್ನ ಪಾರ್ಟಿ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋ, ನನ್ನದಲ್ಲದಂಥ ವಿಡಿಯೋ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಬಗ್ಗೆ ಭಾರಿ ದಿನದಿಂದ ಚರ್ಚೆ ಆಗ್ತಾನೆ ಉಂಟು. ನೀವು ನೋಡ್ತಾ ಇದ್ದೀರಿ, ಇವತ್ತಲ್ಲ ಭಾರಿ ದಿನದಿಂದ ಅಡ್ಡ ಮತದಾನ ಆದಾಗಲೂ ಸದಾನಂದ ಗೌಡರು ಚರ್ಚೆ, ಸತ್ಯ ಸಂಗತಿ ಹೇಳಿದ್ದಕ್ಕೆ ತಾನೇ ಚರ್ಚೆ. ನಾನು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದರೆ ಸದಾನಂದ ಗೌಡರು ಅಲ್ಲೇ ಇರ್ತಿದ್ರು ಮೂಲೆಯಲ್ಲಿ. ನಾನು ಹೊರಗೆ ಬರಬೇಕು ಅಂತ ಹೇಳಿದ್ದಲ್ಲ. ನನ್ನ ಪಾರ್ಟಿ ಹಿತದೃಷ್ಟಿಯಿಂದ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕೋ ಅದನ್ನು ಕೋರ್ ಕಮಿಟಿಯಲ್ಲಿ ಮಾತಾಡಿದ್ದೀನಿ, ಅದು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅದು ಬೇರೆಯವರ ಜೊತೆ ಮಾತಾಡಿದ್ದೀನಿ, ಎಲ್ಲರಲ್ಲಿ ಮಾತಾಡಿದ್ದೀನಿ. ಆದರೆ ಹಾರಿಕೆ ಸುದ್ದಿ ಹರಡುವಂಥ ಇಂಥ ಟಿ ವಿಗಳನ್ನು ದಯವಿಟ್ಟು ಧಿಕ್ಕರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದರ ಬಗ್ಗೆ ನೋ ಕಮೆಂಟ್ಸ್. ಇದೀಗ ರಾಜ್ಯ ಬಿಜೆಪಿಯಲ್ಲಿ ಈ ಆಡಿಯೋ ಬಹಳ ಸದ್ದು ಮಾಡ್ತಾ ಇರುವಂತಕ್ಕದ್ದು. ವಿಜೇಂದ್ರ ಬಗ್ಗೆ
ಮಾಜಿ ಸಿಎಂ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಬಹಳ ಹಲ್ಚಲ್ ಎಬ್ಬಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ.ವಿ. ಸದಾನಂದ ಗೌಡರು ರಿಯಾಕ್ಟ್ ಮಾಡಿದ್ದಾರೆ. ನನ್ನದು ಅಲ್ಲದ ವಿಡಿಯೋ ಆಡಿಯೋದ ಬಗ್ಗೆ ನಾನು ಯಾವತ್ತೂ ಕೂಡ ಮಾತನಾಡೋಕ್ಕೆ ನಾನು ಹೋಗೋದಿಲ್ಲ ಅಂತ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ, ಮೌನ ಮುರಿದಿರುವಂಥದ್ದು. ಈಗ ಇದೇ ಬೆನ್ನಲ್ಲಿ ಅಡ್ಡ ಮತದಾನದ ವಿಚಾರ ಕೂಡ ಸದ್ದು ಮಾಡ್ತಾ ಇರುವಂಥದ್ದು. ಅಡ್ಡ ಮತದಾನ ಮಾಡಿದಾರ ಸದಾನಂದ ಗೌಡರು ಅಂತ ಈ ವಿಚಾರ ಕೂಡ ಮುನ್ನೆಲೆ ಬಂದಿತ್ತು. ಈ ಎಲ್ಲ ವಿಚಾರವಾಗಿ ಇದೀಗ ಮಾಜಿ ಸಿಎಂ ಅವರು ದೆಹಲಿಗೆ ಹೋಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ವಿಮಾನದಲ್ಲಿ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಏನೇನು ಬೆಳವಣಿಗೆಗಳಾಗಿದೆ, ಏನು ಅಡ್ಡ ಮತದಾನದ ವಿಚಾರ ಇರ್ಬೋದು, ಹಾಗೆ ಇವತ್ತು ವೈರಲ್ ಆದಂತಹ ಆಡಿಯೋದ ಬಗ್ಗೆ ಕೂಡ ಸ್ಪಷ್ಟನೆ ನೀಡುವಂತಹ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್, ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಇವಾಗಿನಿಂದ ಅಲ್ಲ ಕೂಡ ಹಲವು ದಿನಗಳಿಂದ, ಹಲವು ವರ್ಷಗಳಿಂದ ಇರುವಂತಕ್ಕದ್ದು. ಈಗಾಗಲೇ ಅಡ್ಡ ಮತದಾನ ವಿಚಾರ ಬಹಳ ಚರ್ಚೆ ಮಾಡ್ತಾ ಇತ್ತು. ಆಣೆ ಪ್ರಮಾಣದ ವಿಚಾರ ಕೂಡ ಅಷ್ಟೇ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಬೇಕು, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವ ಈ ವಿಚಾರ ಕೂಡ ರಾಜ್ಯ ಬಿಜೆಪಿಯಲ್ಲಿ ಬಹಳ ಸದ್ದು ಮಾಡಿತ್ತು. ಸ್ವಪಕ್ಷದವರೇ ವಿರೋಧ ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ರಾಜ್ಯ ಅಧ್ಯಕ್ಷರ ಸ್ಥಾನಕ್ಕೆ ವಿಜೇಂದ್ರ ಅವರಿಗೆ ಕುತ್ತು ಬರುತ್ತಾ ಅಂತ ಒಂದಿಷ್ಟು ಪ್ರಶ್ನೆಗಳಿತ್ತು. ಈ ಬೆನ್ನಲ್ಲೇ ಇದೀಗ ವಿಜೇಂದ್ರ ಅವರ ವಿರುದ್ಧ ಡಿವಿಎಸ್ ಅವರು ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ವೈರಲ್ ಆಗಿರುವಂತಕ್ಕದ್ದು. ಇದು ಬಹಳ ಸಂಚಲನ ಮೂಡಿಸ್ತಾ ಇದೆ ಅಂತಾನೆ ಕೂಡ ಹೇಳ್ಬೋದು. ಈಗಾಗಲೇ ಕೆಲವರು ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಒಂದು ರೀತಿಯಾಗಿ ವಿರೋಧ ಪಕ್ಷವರಿಗೆ ಇದೊಂದು ಅಸ್ತ್ರ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಎಲ್ಲ ಕೂಡ ಆಗ್ತಾ ಇರುವಂತಕ್ಕದ್ದು. ಇದೀಗ ಈ ನಡುವೆ ಅಡ್ಡ ಮತದಾನದ ಬೆನ್ನಲ್ಲೇ ಈ ಆಡಿಯೋ ವೈರಲ್ ಆಗಿರುವುದು ಬಹಳ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಎಸ್, ರಾಜ್ಯ ಬಿಜೆಪಿಯಲ್ಲಿ ಇದೀಗ ಆಡಿಯೋ ವಿಚಾರ ಬಹಳ ಸದ್ದು ಮಾಡ್ತಾ ಇರುವಂತಕ್ಕದ್ದು. ವಿಜೇಂದ್ರ ಅವರ ವಿರುದ್ಧ ಸದಾನಂದ ಗೌಡರು ಅವರು ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ವೈರಲ್ ಆಗಿದೆ. ವಿಜೇಂದ್ರ ಅವರನ್ನು ತೆಗೆದು ಬಿಸಾಕಿ ಪಕ್ಷದಿಂದ, ಅಕ್ಟೋಬರ್ ಒಳಗೆ ಚೇಂಜ್ ಆಗಬೇಕು ಅನ್ನೋ ರೀತಿಯಾಗಿ ಸದಾನಂದ ಗೌಡರು ಮಾತನಾಡಿದ್ದಾರೆ ಕೇಂದ್ರದ ಬಿಜೆಪಿ ಮುಖಂಡರ ಜೊತೆ ಅಂತ ಹೇಳಿ ಒಂದು ಆಡಿಯೋ ವೈರಲ್ ಆಗ್ತಾ ಇರುವಂತಕ್ಕದ್ದು. ಈ ವಿಚಾರ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಸದಾನಂದ ಗೌಡರು ರಿಯಾಕ್ಟ್ ಮಾಡಿದ್ದಾರೆ. ನನ್ನದಲ್ಲ ವಿಡಿಯೋ, ಇದಕ್ಕೆ ನಾನು ರಿಯಾಕ್ಟ್ ಮಾಡಲ್ಲ, ನಾನು ಸುಮ್ಮನೆ ಕೂತಿದ್ರೆ ನನ್ನ ಕೂಡ ಮೂಲೆ ಗುಂಪು ಮಾಡ್ತಿದ್ರು, ಈ ರೀತಿಯಾಗೆಲ್ಲ ಕೂಡ ಮಾತನಾಡಿದರೆ. ಹಾಗೆ ನಾನು ಏನು ಹೈಕಮಾಂಡ್ ನಾಯಕರಿಗೆ ಏನು ಸ್ಪಷ್ಟನೆ ಕೊಡಬೇಕು ಆ ಸ್ಪಷ್ಟನೆ ನಾನು ಕೊಡ್ತೀನಿ. ಈ ಆಡಿಯೋ ಅಥವಾ ವಿಡಿಯೋ ಬಗ್ಗೆ ನಾನು ನನ್ನದಲ್ಲದ ವಿಡಿಯೋದ ಬಗ್ಗೆ ಆಡಿಯೋದ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸದ್ಯ ಈಗ ಬರುತ್ತಿರುವಂತಹ ಮಾಹಿತಿ ಪ್ರಕಾರ ಅವರು ದೆಹಲಿಗೆ ಹೋಗುವ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ.